ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಒಂದು ಒಳ್ಳೆ ಜ್ಯೂಸ್ ಮಾಡುವ ಅಂತೇಳ್ಬಿಟ್ಟು ನಾನು ಬೆಳಿಗ್ಗೆನೇ ಇವತ್ತು ಮಂಗಳವಾರ ಬೆಳಿಗ್ಗೆನೇ ಎದ್ಬಿಟ್ಟು ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ನಾನು ತುಂಬ ರೆಗ್ಯುಲರಾಗಿ ಲೆಮನ್ ಜ್ಯೂಸು ಮತ್ತು ಚಿಯಾ ಸೀಡ್ಸ್ ಎಲ್ಲ ತೊಗೋತಾ ಇರ್ತೀನಲ್ವ, ಅದನ್ನು ಡೈಲಿ ಒಂದೇ ಥರ ತೊಗೊಳ್ಳೋ ಬದಲು ಒಂದೊಂದು ಸತಿ ಕ್ಯಾರೆಟು, ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಸೇರಿಸ್ಕೊಂಡು ತೊಗೋತೀನಿ. ಇವತ್ತು ಬಂದುಬಿಟ್ಟು ಸೌತೆಕಾಯಲ್ಲಿ ಮಾಡ್ಕೋತಾ ಇದ್ದೀನಿ ಜ್ಯೂಸನ್ನ. ಇದನ್ನು ತುಂಬ ಜನ ಚಿಯಾ ಸೀಡ್ಸು ಅದೆಲ್ಲ ತೊಗೊಳ್ಳೋರು ಈ ಥರ ತೊಗೋಬೋದು, ತುಂಬ ಒಳ್ಳೆಯದಾಗ್ತದೆ ಡಯಟ್ಗೆ ಅದಕ್ಕೆಲ್ಲನೂ. ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನಾನು ತೊಳೆದು ಹಚ್ಚಿಟ್ಕೊಂಡಿರೋಂಥ ಸೌತೆಕಾಯಿನ ಮಿಕ್ಸಿ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ಇದನ್ನು ಜ್ಯೂಸನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ, ಮಿಕ್ಸಿ ಮಾಡ್ಕೊಂಡಿರೋದನ್ನ. ಈಗ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಜ್ಯೂಸು ಬೇಗನೆ ಸಪ್ರೇಟ್ ಆಗಿಬಿಡುತ್ತೆ. ಸಿಪ್ಪೆ ಏನು ತೆಗ್ದಿಲ್ಲ ನಾನು, ಸಿಪ್ಪೆ ಸಮೇತ ನೀಟಾಗಿ ತೊಳ್ಕೊಂಡು ಸಿಪ್ಪೆ ಸಮೇತ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇದು ಜ್ಯೂಸ್ ಎಲ್ಲ ಸಪ್ರೇಟ್ ಆಯಿತು, ನೋಡ್ಬೋದು ನೀವು. ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗಿಬಿಡುತ್ತೆ, ಜ್ಯೂಸ್ ಸಪ್ರೇಟ್ ಆಗಿಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಬೇಕಿದ್ರು ಬೆಟ್ಟದ ನೆಲ್ಲಿಕಾಯಿ ಆಮ್ಲ ಅಂತಾರಲ್ಲ, ಅದನ್ನು ಕೂಡ ಇದ್ರ ಜೊತೆಗೇ ಹಾಕ್ಕೋಬೋದು. ತುಂಬ ಒಳ್ಳೆಯದಾಗ್ತದೆ ಅದನ್ನ ತಗೊಳ್ಳೋದ್ರಿಂದ. ಆಮ್ಲನ ಏರ್ಸ್ ಎಲ್ಲ ಚೆನ್ನಾಗಿ ಬೆಳೆಯೋದು, ಏರ್ ಫಾಲ್ ಆಗದಿರೋ ಇರೋದು, ಮತ್ತು ಸ್ಕಿನ್ ಎಲ್ಲ ಚೆನ್ನಾಗಾಗತ್ತೆ. ಆದಷ್ಟು ನಿಮ್ಮ ಕಡೆ ಎಲ್ಲಾದರೂ ಬೆಟ್ಟದ ನೆಲ್ಲಿಕಾಯಿ ಊರುಗಳಲ್ಲಿ ಸಿಕ್ಕಿದ್ರೆ ತೊಗೊಂಡು ಬಂದು ಬೆಳಿಗ್ಗೆ ಹೊತ್ತು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ನಮಗಾದರೆ ಇಲ್ಲೆಲ್ಲನೂ ಅಂಗಡಿಯಲ್ಲಿ ತೊಗೊಂಡು ಬರಬೇಕು. ಸೊ ಅದು ಒಂದೊಂದು ಸತಿ ಸೀಸನಲ್ಲಿ ಸಿಗುತ್ತೆ, ರೆಗ್ಯುಲರಾಗೂ ಸಿಗೋದಿಲ್ಲ. ಸೊ ಇದಕ್ಕೆ ನಾನು ನಿಂಬೆಹಣ್ಣು ರಸನ ಹಾಕ್ಕೋತೀನಿ. ಈ ಬೆಳಿಗ್ಗೆ ಟೈಮು ನಾನು ಕಾಫಿ ಟೀ ಏನೂ ಕುಡಿಯೋದಿಲ್ಲ. ಆದಷ್ಟು ಈ ಥರ ಜ್ಯೂಸು, ಇಲ್ಲಾಂದರೆ ಕ್ಯಾರೆಟ್ ಉಪಯೋಗಿಸ್ಕೊಂಡು, ಹೇಳಿದ್ನಲ್ಲ ಕ್ಯಾರೆಟು ಮತ್ತು ಆಮ್ಲ ಉಪಯೋಗಿಸ್ಕೊಂಡು ಈ ಥರ ಎಲ್ಲ ಜ್ಯೂಸೇ ಮಾಡ್ಕೊಂಡು ಕುಡಿತೀನಿ ಜಾಸ್ತಿ ನಾನು. ಚಿಯಾ ಸೀಡ್ಸ್ನ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ನಾನೊಂದು 4 ಟೀ ಸ್ಪೂನಷ್ಟು ಉಪಯೋಗಿಸ್ಕೊತಾ ಇದ್ದೀನಿ ಚಿಯಾ ಸೀಡ್ಸ್ನ. ನೀವು ಇದಕ್ಕೆ ಬೇಕಿದ್ದರೆ ಹನಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಹನಿ ಏನು ಆ್ಯಡ್ ಮಾಡ್ಕೋತಾ ಇಲ್ಲ. ನಾನು ಬೆಳಿಗ್ಗೆ ಟೈಮ್ ಯಾವುದೇ ಕಾರಣಕ್ಕೂ ಜಾಸ್ತಿ ಶುಗರ್ ತಗೊಳ್ಳೋದಿಲ್ಲ. ಯಾವಾಗಲಾದರೂ ಇನ್ರೆಗ್ಯುಲರಾಗಿ ಯಾವಾಗಾದರೂ ತೊಗೊಂಡ್ರೆ, ರೆಗ್ಯುಲರಾಗಂತೂ ಯಾವುದೇ ಶುಗರ್ ಆ್ಯಡ್ ಮಾಡ್ಕೊಳ್ಳೋದಿಲ್ಲ. ನಾನು ಜ್ಯೂಸ್ ರೆಡಿ ಆಯಿತು, ನೋಡ್ಬೋದು ನೀವು. ಲೆಮೆನ್ನು, ಚಿಯಾ ಸೀಡ್ಸು, ಸೌತೆಕಾಯಿ, ಅದಾದಮೇಲೆ ನೀರು, ಅಷ್ಟು ಬಿಟ್ಟರೆ ಇನ್ನೇನು ಹಾಕಿಲ್ಲ ಇದಕ್ಕೆ. ನಾನು ಶುಗರು ಏನೂ ಹಾಕಿಲ್ಲ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಜ್ಯೂಸ್ ಅಂತ. ಅದಾದಮೇಲೆ ಅಮ್ಮ ಅವರಿಗೆ ಈಟಾಗಿತ್ತು ಅಂತ ಹೇಳ್ತಿದ್ರು, ಅವ್ರಿಗೋಸ್ಕರ ನಾನು ಬಾರ್ಲಿ ಗಂಜಿ ಮಾಡ್ತಾಯಿದ್ದೀನಿ. ನಾನು ಬಾರ್ಲಿನ ಫಸ್ಟೇ ಮಿಕ್ಸಿ ಮಾಡ್ಕೊಂಬಿಟ್ಟಿದ್ದೀನಿ. ನಿಮಗೆ ಈ ಸತಿ ನಾನು ಬಾರ್ಲಿ ತಂದಾಗ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಇದು ಈಟನ್ನ ಕಡಿಮೆ ಮಾಡುತ್ತೆ, ಮತ್ತು ಈ ಪೈಲ್ಸು ಮತ್ತು ಮೂತ್ರ ಎಲ್ಲನೂ ಉರಿ ಬರುತ್ತೆ ಅಂತಾರಲ್ಲ, ಸೊ ಅದಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ ಇದು. ಈಟೆಲ್ಲ ಕಡಿಮೆ ಮಾಡುತ್ತೆ. ಯಾರಾದರೂ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಿದ್ರೆ, ಅಥವಾ ಹಸುಗಳಿರುತ್ತೆ ಕೆಲವೊಂದು ಸತಿ ಊರುಗಳಲ್ಲಿ, ಅವ್ರಿಗೆಲ್ಲ ತುಂಬ ಈಟ್ ಆಗುತ್ತೆ. ಬೆಳಿಗ್ಗೆ ಟೈಮ್ ಏನು ಈ ಥರ ಸೌತೆಕಾಯಿ ಜ್ಯೂಸ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ ನಮಗೆ. ಆ ಥರದವರೆಲ್ಲನೂ ಈ ಥರ ಬಾರ್ಲಿ ಗಂಜಿನ ಮಾಡ್ಕೋಬೋದು. ಏನಿಲ್ಲ, ಬಾರ್ಲಿನ ತಂದುಬಿಟ್ಟು ಸ್ವಲ್ಪ ನೀಟಾಗಿ ತೊಳೆದುಬಿಟ್ಟು ಒಣಗಿಸ್ಬಿಟ್ಟು ನೀವು ಫ್ರೈ ಮಾಡ್ಕೋಬೇಕು ಲೈಟಾಗಿ. ತುಂಬ ಉರಿಯಲ್ಲಿ ಫ್ರೈ ಮಾಡೋಂಗಿಲ್ಲ, ಅವು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಇದನ್ನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ದಿನಕ್ಕೆ ಒಬ್ಬರಿಗೆ ಆದರೆ 1 ಟೇಬಲ್ ಸ್ಪೂನಷ್ಟು ಪೌಡ್ರ್ ಆದರೆ ಸಾಕಾಗತ್ತೆ. ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಹೀಟ್ ಕಡಿಮೆ ಆಗುತ್ತೆ, ಮತ್ತು ತುಂಬ ಒಳ್ಳೆಯದಾಗ್ತದೆ ಹೆಲ್ತ್ಗೆ.